ನಿಲ್ಲಬೇಕು ಅಂತ ನಿಮಗೆಲ್ಲ ಸೂಚನೆ ಕೊಟ್ಟರು. ನೀವು ನಿನ್ನೆ ಜನಾಂದೋಲನ ಸಮಾವೇಶದಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀರಾ ಸಿದ್ದರಾಮಯ್ಯನವರ ಪರವಾಗಿ. ಭಯ ಪಟ್ಟಿದೆಯಾ ಕಾಂಗ್ರೆಸ್ ಅಂತ? ಭಯ ಯಾಕೆ ಪಡಬೇಕಿದ್ರೆ ನೋಡಿ, ನೀವು ಕೇಳಿದ್ರಿ ಇದು ಜನಾಂದೋಲನ ಹೆಂಗಾಗುತ್ತೆ, ನಾವು ಆಡಳಿತದಲ್ಲಿದ್ದೀವಿ ಅಂತ. ಜನಾಂದೋಲನ ಅಂದರೆ ಏನು? ಸಂವಿಧಾನವನ್ನು ಸಂರಕ್ಷಣೆ ಮಾಡೋದು. ಸಂವಿಧಾನಿಕವಾಗಿ ಒಂದು ಸರ್ಕಾರ ಇವಾಗ ಆಡಳಿತದಲ್ಲಿದೆ. ಹಾಗೆ ಬಂದು ನಾವೇನು ಆಪರೇಷನ್ ಹಸ್ತ ಮಾಡಿ ಬಂದ್ವು ಅಧಿಕಾರಕ್ಕೆ, ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು 136 ಜನ ಇದ್ದೀವಿ ನಾವು. ಇಂಥ ಒಂದು ಸರ್ಕಾರವನ್ನು, ಜನಪರವಾದಂಥ ಸರ್ಕಾರವನ್ನು, ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರವನ್ನು ಇವರು ಕಿತ್ತು ಬಿಸಾಕಲಿಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಗವರ್ನರ್ ಕಚೇರಿಯನ್ನು ಅಥವಾ ಆ ಸಂವಿಧಾನಕ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸುಮ್ಮನೆ ಇರಬೇಕಾ? ಇದು ಜನಾಂದೋಲನ ಯಾಕೆ ಅಂದರೆ ಇವರು ಸಂವಿಧಾನದ ಕೊಗ್ಗಲೆ ಮಾಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಪೂರ್ವ ನಿರ್ದೇಶನಗಳಿದೆ ಅಲ್ವಾ, ಉದಾಹರಣೆಗಳಿದೆ ಅಲ್ವಾ. ವೆಸ್ಟ್ ಬೆಂಗಾಲಲ್ಲಿ ಪ್ರಯತ್ನ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ನಿಮ್ಮ ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಗವರ್ನರೇ ಸ್ಟ್ರೈಕಿಗೆ ಕೂತ್ಕೊತಾರೆ. ಯಾವ ರೀತಿ ಗವರ್ನರ್ಸ್ಗಳನ್ನು ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದ? ಯಾವ ರೀತಿ ಒಂದು ಸಂವಿಧಾನದ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಜನರಿಗೆ ತಿಳಿಸಬಾರ್ದ? ದಿಸ್ ಈಸ್ ನಾಟ್ ಅ ಫೈಟ್ ಫಾರ್ ಮಿಸ್ಟರ್ ಸಿದ್ದರಾಮಯ್ಯ. ದಿಸ್ ಈಸ್ ದ ಫೈಟ್ ಟು ಸೇವ್ ದ ಕಾನ್ಸ್ಟಿಟ್ಯೂಷನ್. ನೀವೇ ಹೇಳಿ, 12 ತಾಸಿನಲ್ಲೇ ಯಾರೋ ಒಬ್ಬ ಬಂದು ಹಿಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಹಿಂಗೆ ಕಂಪ್ಲೇಂಟ್ ಇದೆ ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಡೋದಾ? ಯಾಕೆ ನಿಮಗೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ? ಆಗಲೇ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. 100 ಪುಟದ್ದು ಹೋಗಿ ನಾವು ರಿಪೋರ್ಟ್ ಸಲ್ಲಿಸಿದ್ದೀವಿ, ಅದು ಯಾವುದೋ ಒಂದು ಪೇಜು ತಿರುಗಿಸಿಲ್ಲ. ಆಗಲೇ ನೀವು ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಿ ಅಂದರೆ ದುರುದ್ದೇಶದಿಂದಾನೇ ಅಲ್ವಾ? ಆಮೇಲೆ ಯಾರು ದೂರು ಸಲ್ಲಿಸ್ತಾ ಇದ್ದಾರೆ, ಅವ್ರ ವರ್ಚಸ್ಸೇನು, ಅವರು ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಶಸ್ಸು ಕಂಡಿದ್ದಾರಾ ಇಲ್ಲ, ಅದೆಲ್ಲ ಪರಿಶೀಲನೆ ಮಾಡ್ಬೋದಾಗಿತ್ತಲ್ಲ. ಮಾಡಿದ್ರ? ಸದನದಲ್ಲಿ ಎರಡು ವಾರ ಸದನ ನಡೆಸಿದ್ವಿ. 10ನೇ ದಿನಕ್ಕೆ ಇವ್ರು ತರ್ತಾರೆ, 11ನೇ ದಿನಕ್ಕೆ ತರ್ತಾರೆ ಈ ಮ್ಯಾಟರು. ಚರ್ಚೆ ಮಾಡ್ಬೋದು, ಡೇ 1 ಮಾಡ್ಬೋದಾಗಿತ್ತಲ್ಲ. ಇದ್ರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಮೊದಲೇ ದಿನನೇ ತಂದು ಮಾಡ್ಬೋದಾಗಿತ್ತು, ಮಾಡಿಲ್ಲ. ನಾನು ಹೇಳ್ದಂಗೆ ಈ ಪಾದಯಾತ್ರೆ ವಿಜೇಂದ್ರ ಅವರಿಗೆ ಲಾಂಚ್ ಮಾಡೋಕ್ಕಿರೋದು, ಅಲ್ಲಿ ಆಕ್ಸೆಪ್ಟೆನ್ಸ್ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ತಿರಸ್ಕಾರ ಮಾಡಿದ್ದಾರೆ ವಿಜೇಂದ್ರ ಅವರ ನಾಯಕತ್ವವನ್ನು. ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ, ಈ ಅಪ್ಪ ಮಕ್ಕಳ ಈ ಕುಟುಂಬ ರಾಜಕೀಯದಿಂದ BJP ಅವರಿಗೆ ನಾವು ಮುಕ್ತ ಮಾಡಬೇಕು, ನಾವು ಇದು ಸ್ವಚ್ಛಗೊಳಿಸಬೇಕು BJP. ಯತ್ನಾಳವರಂತೂ ಇನ್ನೂ ಜಾಸ್ತಿನೇ ಹೇಳಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ ಅವೆಲ್ಲ. ವೆನ್ ಸೀನಿಯರ್ ಲೀಡರ್ಶಿಪ್ ಇಸ್ ನಾಟ್ ದೇರ್, ಅದಕ್ಕೆ ಇವ್ರ ಲೀಡರ್ಶಿಪ್ ಕಾಯಂಗೊಳಿಸ್ಲಿಕ್ಕೆ ಇವತ್ತು ಮಾಡ್ತಾ ಇರೋದು. ಮಾಡಲಿ. ನಿನ್ನೆ ಸ್ಟೇಜ್ ಮೇಲೆ